ನಮಸ್ಕಾರ. ಇವತ್ತು BNSನ ಇನ್ನೊಂದು ಅಪರಾಧದ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಪ್ರಾಬಲಿ ಸೆಕ್ಷನ್ 80 to 89, ಸೆಕ್ಷನ್ 80 to 89, 82, of course 87 against child, about 80 to 87 are relating to marriage. 80 to 87 are relating to marriage, and in that very specific sections are mentioned for the purpose of your syllabus, and one such specific thing is about dowry death, ವರದಕ್ಷಿಣೆ ಸಾವು. So we are discussing about this menace of society. ಸಮಾಜದ ಒಂದು ಕಪ್ಪು ಚುಕ್ಕೆ ಇದು ವರದಕ್ಷಿಣೆ ಅಂತಕ್ಕಂಥದ್ದು. ಎಸ್ಪೆಷಲಿ ಈ ಹಿಂದಿನ 40-50 ವರ್ಷಗಳ ಹಿಂದೆ ಹೋದರೆ ಇದು ಒಂದು ಬಹಳ ಮಹತ್ವವಾದಂಥ ಒಂದು ವಿಷಯ ಆಗಿತ್ತು ಸಮಾಜದಲ್ಲಿ. ಇಟ್ ವಾಸ್ ಅ ವೆರಿ ಸೀರಿಯಸ್ ಥಿಂಗ್ ಇನ್ ದ ಸೊಸೈಟಿ. ಬಟ್ ನೌ ಆಸ್ ದಿ ರೇಷಿಯೋ ಬಿಟ್ವೀನ್ men and women is changed, and the men strength is increasing, women's strength is decreasing, situation is little bit different. However, in rural areas these things will still continue to happen. So therefore this section takes very serious importance. The section is very small, only one section, very small section, but you will get, if you go to the books of either Mishra or Ratanlal Dheerajlal, you will get umpteen number of case laws. ಒಂದಲ್ಲ ಎರಡಲ್ಲ, ಅನೇಕ ಕೇಸ್ ಲಾಗಳು ಇದರಲ್ಲಿ ಬರ್ತವೆ. ಈ ಕೇಸ್ ಲಾಗಳೆಲ್ಲವನ್ನು ನಾವು ಚರ್ಚೆ ಮಾಡಬೇಕಾಗಿಲ್ಲ, ಬಟ್ ಒಂದು 3-4 ಕೇಸ್ ಲಾಗಳನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಯಾಕೆ ಅಂತಂದರೆ ಈ ಪರ್ಟಿಕ್ಯುಲರ್ ಸೆಕ್ಷನ್ ಮೇಲೇ ನಿಮಗೆ ಲಾಂಗ್ ಆನ್ಸರ್ ಪ್ರಶ್ನೆ ಅಥವಾ ಶಾರ್ಟ್ ನೋಟ್ ಪ್ರಶ್ನೆ ಬರ್ಬೋದು. ದೇರ್ ಮೇ ಬಿ ಎ ಶಾರ್ಟ್ ನೋಟ್ ಕ್ವಶನ್ ಆಲ್ಸೋ, ದೇರ್ ಮೇ ಬಿ ಎ ಲಾಂಗ್ ಆನ್ಸರ್ ಕ್ವಶನ್ ಆಲ್ಸೋ. ಇಫ್ ಇಟ್ ಈಸ್ ಲಾಂಗ್ ಆನ್ಸರ್ ಕ್ವಶನ್, probably in the introduction you have to write about how the psychology of a girl would be when she is born and brought up in his father's house with lot of nurturing and care, love and affection goes to another family, and what will be her mental status when she goes and establishes herself into a new family and a new style of living. ನೋಡಿ, ಒಬ್ಬ ಹೆಣ್ಣುಮಗಳು ತಂದೆ ತಾಯಿಯ ಪ್ರೀತಿಯಲ್ಲಿ ಬೆಳೆದು ಬಹಳ ಮುದ್ದಿನ ಮನೆಯಲ್ಲಿ, ಮುದ್ದಿನ ಮಕ್ಕಳು ಅಂದರೆ ಹೆಣ್ಮಕ್ಳು, ಆ ಹೆಣ್ಮಕ್ಳನ್ನು ಅಷ್ಟು ಮುದ್ದಿನಿಂದ ಸಾಕಿ ಇನ್ನೊಬ್ಬರ ಮನೆಗೆ ಕೊಟ್ಟಾಗ ಇನ್ನೊಬ್ಬರ ಮನೆಯಲ್ಲಿ ಆಗುವಂತಹ ಅತ್ಯಾಚಾರಗಳು, ಹೀನ ಕೃತ್ಯಗಳು, ಇವೆಲ್ಲವೂ ಸಮಾಜಕ್ಕೆ ಒಂದು ಕಳಂಕ. ಆ ಕಳಂಕವನ್ನು ನಿವಾರಿಸುವಲ್ಲಿ ನಾವು ಡಾವರಿ ಪ್ರಾಹಿಬಿಷನ್ ಆ್ಯಕ್ಟ್ ಅಂತಲೂ ಮಾಡಿದ್ದೀವಿ. ದಿಸ್ ಆ್ಯಕ್ಟ್ ವಾಸ್ ಡನ್ ಇನ್ 1961. This act was done in 1961. In addition to that act, lot of strict stringent measures were taken in IPC also. And the corresponding IPC for this is 304B IPC. ನಾವು ಏನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ, we are discussing section 80. Section 80. ನಾನು ಯಾಕೆ ನಿಮಗೆ ಸೆಕ್ಷನ್ 80 ಈಕ್ವಿವಲೆಂಟ್, ಸೆಕ್ಷನ್ 80 ಈಕ್ವಲ್ಸ್ 304B ಆಫ್ IPC ಅಂತ ಯಾಕೆ ನಾನು ಸ್ಪೆಸಿಫಿಕ್ ಆಗಿ ಬರಿತಾ ಇದ್ದೀನಿ ಅಂದರೆ, ಎಲ್ಲ ಕೇಸ್ ಲಾಗಳು ನಿಮಗೆ ಸಿಗೋದು ಈ 304B IPCಯ ಮುಖಾಂತರ. ಆ್ಯಂಡ್ ದೇರ್ ಈಸ್ ಒನ್ ಮೋರ್ section 85. This also talks about cruelty. Section 85, and its corresponding section
in IPC was 498A of IPC. ಈ ಕರೆಸ್ಪಾಂಡಿಂಗ್ ಸೆಕ್ಷನ್ ಅನ್ನು ಇಟ್ಕೊಂಡು ನೀವು ಟೆಕ್ಸ್ಟ್ ಬುಕ್ ಅನ್ನು ಓದಬೇಕು. ದೆನ್ ಓನ್ಲಿ ಯು ವಿಲ್ ರಿಯಲೈಸ್. ಅದರ್ವೈಸ್ ದ ಸೆಕ್ಷನ್ time and again mentioned are these 304 and 498. That too 304B and 498A. Okay, now I will straight away come to section 80. ನೀವು ನೆನ್ಪಿಟ್ಕೊಳ್ಳಿ, ಈ ಪರೀಕ್ಷೆಯಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ನೀವು ಓದಿದ್ರೆ, ವೆದರ್ ಯು ರೀಡ್ ಧೀರಜ್ ಲಾಲ್ ಆರ್ ಮಿಶ್ರಾ, ಅಲ್ಲಿ ಕರೆಸ್ಪಾಂಡಿಂಗ್ ಸೆಕ್ಷನ್ನ, ಎಸ್ಪೆಷಲಿ ಧೀರಜ್ ಲಾಲಲ್ಲಿ ಹಳೆ ಸೆಕ್ಷನ್ನೇ ಕೊಟ್ಟಿದ್ದಾರೆ, ಕರೆಸ್ಪಾಂಡಿಂಗ್ ಸೆಕ್ಷನ್ ಕೊಟ್ಟಿಲ್ಲ. ಯಾಕಂದರೆ ಕೇಸ್ ಲಾ ಗೋಸ್ ಟು ಹಿಸ್ಟರಿ. ಇನ್ ಹಿಸ್ಟರಿ ದ ಮೆನ್ಷನ್ಸ್ ಆರ್ ಓನ್ಲಿ ಇಂಡಿಯನ್ ಪೆನಲ್ ಕೋಡ್ಸ್. ದೇರ್ ಫೋರ್ ಯು ಮಸ್ಟ್ ನಾಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದ್ಯಾಟ್. ಆದ್ದರಿಂದ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಸೆಕ್ಷನ್ 80 ಅನಾಲಿಸಿಸ್ ಈಸ್ ನಥಿಂಗ್ ಬಟ್ ಸೆಕ್ಷನ್ 304B. 304B ಕೂಡ ಆ್ಯಡ್ ಮಾಡಿರುವಂಥದ್ದು. ಇಲ್ಲಿ ಸೆಕ್ಷನ್ 80 ಏನು ಹೇಳ್ತದೆ ಅಂತ ನಾವು ನೋಡೋದಾದರೆ, ದಿ ಬೇರ್ ಆ್ಯಕ್ಟ್ ಪ್ರೊವಿಷನ್ ಈಸ್ ಲೈಕ್ ದಿಸ್. ದಿ ಬೇರ್ ಆ್ಯಕ್ಟ್ ಪ್ರೊವಿಷನ್ ಈಸ್ ಲೈಕ್ ದಿಸ್ ಆ್ಯಂಡ್ ದಿಸ್ ಸೆಕ್ಷನ್ ಹ್ಯಾಸ್ ಗಾಟ್ 2 parts. 80 subclass 1, 80 subclass 2. 80 subclass 1 talks about what is dowry death. It defines dowry death. And 80 subclass 2 prescribes the punishment. ಕಲಂ 80 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂದರೆ, ಡೌರಿ ಡೆತ್, ವರದಕ್ಷಿಣೆ ಸಾವು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳುತ್ತೆ, ಅಥವಾ ಅದರ ಇನ್ಗ್ರೀಡಿಯೆಂಟ್ಸ್ನ ಹೇಳುತ್ತೆ. ಸೆಕ್ಷನ್ ಕಲಂ 82 ಏನು ಹೇಳುತ್ತೆ ಅಂದರೆ, ಅದಕ್ಕೆ ಶಿಕ್ಷೆ ಏನಿದೆ ಅನ್ನೋದನ್ನು ಹೇಳುತ್ತೆ. ಬೋತ್ ಆರ್ ಅವೈಲೇಬಲ್ ಇನ್ ದಿ ಸ್ಲೈಡ್ ಹಿಯರ್. ನಾವು 81, ಇಫ್ ಎ ವುಮನ್ಸ್ ಡೆತ್ ಈಸ್, ಒಬ್ಬ ಮಹಿಳೆಯ ಸಾವು ಡೌರಿ ಡೆತ್ ಅಂತ ಅನಿಸ್ಕೋಬೇಕು ಅಂತಂದ್ರೆ, ಅಲ್ಲೇನಾಗಿರ್ಬೇಕು, ಅಸಹಜ ಸಾವಾಗಿರ್ಬೇಕು. ಸಾವು ಅಸಹಜ ಇರಬೇಕು. ಅಸಹಜ. ಆ ಅಸಹಜತೆಯನ್ನು ವರ್ಣನೆ ಮಾಡ್ತಾರೆ ಇಲ್ಲಿ. ಏನು ವರ್ಣನೆ? ಇಟ್ ಮೇ ಬಿ ಹ್ಯಾಪನ್ಡ್ ಡ್ಯೂ ಟು ಬರ್ನ್ಸ್, ಬಾಡಿಲಿ ಇಂಜುರಿ. ವೈ ಇಟ್ ಇಸ್ ಟೋಲ್ಡ್ ಲೈಕ್ ದಿಸ್? ಹ್ಯಾಪನ್ಡ್ ಡ್ಯೂ ಟು ಬರ್ನ್ಸ್. ಎಷ್ಟೋ ಸಲ ಹುಡುಗಿಯರನ್ನ ಸುಡುವಂತಹದ್ದು, ಮನೆಗೆ ಬಂದ ಸೊಸೆಯನ್ನ ಸುಡೋದು, ಅಥವಾ ಬಾಡಿಲಿ ಇಂಜುರಿ ಮಾಡೋದು, ಹೊಡೆಯೋದು ಬಡಿಯೋದು ಮಾಡೋದು. ಸೊ ಇದು ಸರ್ವೇ ಸಾಮಾನ್ಯವಾಗಿತ್ತು. ಅಥವಾ ಏನು ಮಾಡೋದು, ಅವಳ ಆ ಸಾವು ಈ ಸುಟ್ಟುವಿಕೆಯಿಂದ ಅಥವಾ ಇಂಜುರಿ ಮಾಡೋದ್ರಿಂದ, ಅಥವಾ ಅಲ್ಲದೆ ನಾರ್ಮಲ್ ಸಾವು ಆಗದೆ ಹೋದಲ್ಲಿ, ಸಹಜ ಸಾವು ಎನ್ನುವುದನ್ನು ಬಿಟ್ಟು ಅಸಹಜವಾಗಿದ್ದಲ್ಲಿ, ಅದರ್ವೈಸ್ ದ್ಯಾನ್ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್, ಸಾಮಾನ್ಯ ಸ್ಥಿತಿಯಲ್ಲಿ ಸಾವು ಆಗಿರಲದನ್ನು ಹೊರತುಪಡಿಸಿ ಎಲ್ಲ ರೀತಿಯ ಸಾವುಗಳನ್ನು ನಾವೇನು ಮಾಡ್ತೀವಿ, ಡೌರಿ ಡೆತ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2, ಈ ಡೌರಿ ಡೆತ್ ಅಂತ ಹೇಳಿ ನಾವು ಡಿಸೈಡ್ ಮಾಡಬೇಕು ಅಂತಂದ್ರೆ, ಅದು ಮದುವೆಯಾಗಿ 7 ವರ್ಷದ ನಂತರ ಆಗೋದಿಲ್ಲ. ಆಫ್ಟರ್ 7 years ಆಫ್ ಮ್ಯಾರೇಜ್ ಸೆಕ್ಷನ್ 80 ವಿಲ್ ನಾಟ್ ಅಪ್ಲೈ. ಈ ಸೆಕ್ಷನ್ 80 ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ, ಮದುವೆಯಾದ ಮೊದಲಿನ 7 ವರ್ಷಗಳಲ್ಲಿ ಮಾತ್ರ. ಮದುವೆಯಾದ ಮೊದಲಿನ 7 ವರ್ಷಗಳಲ್ಲಿ ಮಾತ್ರ ಇದು ಅಪ್ಲೈ ಆಗುತ್ತೆ ಹೊರತು 7 ವರ್ಷದ ನಂತರ ಇದು ಅಪ್ಲೈ ಆಗೋದಿಲ್ಲ. ಏಳು ವರ್ಷದ ನಂತರ ಇದು ಅಪ್ಲೈ ಆಗೋದಿಲ್ಲ. ದಟ್ ಈಸ್ ಎನದರ್ ಕಾರ್ಡಿನಲ್ ಪ್ರಿನ್ಸಿಪಲ್ ಆಫ್ ಸೆಕ್ಷನ್ 80. And the third one is very important and much agitated. ಇದು ಬಹಳ ಮುಖ್ಯವಾದಂಥದ್ದು. ಏನು? ಇಟ್ ಈಸ್ ಶೋನ್ ದ್ಯಾಟ್ ಸೂನ್ ಬಿಫೋರ್ ಹರ್ ಡೆತ್, ಆ ಹೆಣ್ಣು ಮಗಳ ಸಾವಿಗೆ ಸ್ವಲ್ಪ ಸಮಯದ ಮೊದಲು she was subjected to ಅವಳಿಗೆ ಕೊಡಲಾಗಿತ್ತು ಏನನ್ನ? ಹಿಂಸೆಯನ್ನ ಅಥವಾ ಕಿರಿಕಿರಿಯನ್ನ ಕೊಡಲಾಗಿತ್ತು. ಕೊಟ್ಟವ್ರು ಯಾರಾಗಿರ್ಬೇಕು? ಪತಿಯಾಗಿರಬೇಕು ಅಥವಾ ಪತಿಯ ಸಂಬಂಧಿಕರಾಗಿರ್ಬೇಕು.
ಸಂಬಂಧಿಕರಾಗಿರಬೇಕು. ಯಾವ ಕಾರಣದಿಂದ ಈ ಹಿಂಸೆಯನ್ನು ಕೊಟ್ಟಿರಬೇಕು? ವರದಕ್ಷಿಣೆಯ ಕಾರಣದಿಂದ ಕೊಟ್ಟಿರಬೇಕು. ವರದಕ್ಷಿಣೆಯ ಡಿಮಾಂಡ್ಗಾಗಿ, ಬೇಡಿಕೆಗಾಗಿ ಈ ಹಿಂಸೆಯನ್ನು ಕೊಟ್ಟಿರಬೇಕು. ದೆನ್ ಇಟ್ ಈಸ್ ಡೌರಿ ಡೆತ್. And such husband or relative is deemed to have caused the death. ನೋಡಿ, this is a legal fiction created by this section 80 or the erstwhile section 304B. ನೋಡಿ, ಈಗ ಈ ಒಂದು ಡೆಫಿನೇಷನ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ದೆನ್ ದೇರ್ ಈಸ್ ಎಕ್ಸ್ಪ್ಲನೇಷನ್. ಯಾವುದು ಡೌರಿ, ವರದಕ್ಷಿಣೆ ಅಂದ್ರೆ ಏನು, ಅಂದ್ರೆ ಏನು ಅಂತ ಹೇಳಿ ನೀವು ನೋಡ್ಬೇಕು ಅಂತಂದ್ರೆ ಅದನ್ನ ಈ ಕಾನೂನಿನಲ್ಲಿ ಹೇಳಲಾಗಿದೆ. ಅದು ವರದಕ್ಷಿಣೆ. What is written in section 2 of the Dowry Prohibition Act, DP Act 1961 ನಲ್ಲಿ ನಾವು ಡಿಫೈನ್ ಮಾಡಿದೀವಿ, ವ್ಯಾಖ್ಯಾನಿಸಿದೀವಿ. ಅದನ್ನು ನೀವು ಗಮನಕ್ಕೆ ತಗೋಬೇಕು. ಅದೇ ಡೌರಿಯ ಅರ್ಥ. ಮತ್ತೆ ಸೆಕ್ಷನ್ 80 ಸಬ್ ಕ್ಲಾಸ್ 2 ಏನ್ ಹೇಳುತ್ತೆ ಅಂತಂದ್ರೆ, ಈ ರೀತಿ ವರದಕ್ಷಿಣೆಯ ಕಿರುಕುಳದಿಂದ ಸಾವು ಸಂಭವಿಸಿದೆ ಎಂದಾದರೆ ಆ ವ್ಯಕ್ತಿಗೆ ಕನಿಷ್ಠ 7 ವರ್ಷ ಶಿಕ್ಷೆ. ಕನಿಷ್ಠ 7 ವರ್ಷ ಶಿಕ್ಷೆ. ಅಂಡ್ ಇಟ್ ಮೇ ಎಕ್ಸ್ಟೆಂಡ್ ಅಪ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಇಟ್ ಮೇ ಎಕ್ಸ್ಟೆಂಡ್ ಅಪ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಆಕ್ಚುಲಿ ದಿಸ್ ಈಸ್ ದಿ ಪನಿಷ್ಮೆಂಟ್. ಶಿಕ್ಷೆ 7 ವರ್ಷ ಅಥವಾ 7 ವರ್ಷ ಮೇಲೆ ಅದು ನಿಮಗೆ ಲೈಫ್ ಇಂಪ್ರಿಸನ್ಮೆಂಟು ಆಗ್ಬೋದು. ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಡುವ ಪ್ರಾವಧಾನವನ್ನು ಸೆಕ್ಷನ್ 80 ನಾವು ಮಾಡಿದ್ದೀವಿ. ಸೆಕ್ಷನ್ 2 ಕೂಡ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಈಸ್ ಸೆಕ್ಷನ್ 2? ದಿಸ್ ಈಸ್ ಸೆಕ್ಷನ್ 2 ಆಫ್ DP Act, not BNS. This is not pertaining to BNS. This is a separate act. Separate act is DP Act. DP Act 1961 ನಲ್ಲಿ ಸೆಕ್ಷನ್ 2 ನಲ್ಲಿ ಇದರ ವ್ಯಾಖ್ಯಾನವನ್ನು ಹೇಳಲಾಗಿದೆ. ಏನು ವ್ಯಾಖ್ಯಾನ ಇದು? ವ್ಯಾಖ್ಯಾನ ಏನು ಅಂತಂದ್ರೆ, ಪ್ರಾಪರ್ಟಿ, ಯಾವುದೇ ಒಂದು ಆಸ್ತಿ ಅಥವಾ ಬೆಲೆ ಬಾಳುವ ವಸ್ತು ಮದುವೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬೆಲೆ ಬಾಳುವ ವಸ್ತುವನ್ನ, ಆಸ್ತಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಸಾಮಾನ್ಯವಾಗಿ ಹೆಣ್ಣಿನ ಕಡೆಯಲ್ಲವ್ರು ಹೇಳ್ತಾರೆ. ಅದನ್ನ ಹೆಂಗ್ ಹೇಳ್ಬೋದು? ಮದುವೆ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳಿರ್ಬೋದು, ಮದುವೆಗಿಂತ ಮೊದಲೇ ಕೊಡ್ತೀವಿ ಅಂತ ಹೇಳಿರ್ಬೋದು, ಅಥವಾ ಮದುವೆಯ ನಂತರ ಕೊಡ್ತೀವಿ ಅಂತ ಹೇಳಿರ್ಬೋದು. ಈ ಎಲ್ಲ ಆಶ್ವಾಸನೆಗಳೇನಿದಾವಲ್ಲ, ಈ ಎಲ್ಲ ಒಪ್ಪಂದ ರೈಟಿಂಗ್ ಅಲ್ಲೇ ಇರ್ಬೇಕಂತೇನಿಲ್ಲ. ಯಾರಿಗೆ? ಆ ಗಂಡನ ಮನೆಯವರ ಕಡೆಗೆ. ಇದನ್ನು ನಾವೇನಂತೀವಿ? ಡೌರಿ ಅಥವಾ ವರದಕ್ಷಿಣೆ. ಇದಕ್ಕೆ ನಾವೇನು ಹೇಳ್ತೀವಿ? ವಿ ವಿಲ್ ಕಾಲ್ ದಿಸ್ ಆಸ್ ವರದಕ್ಷಿಣೆ. ಅಂತ ಹೇಳ್ತೀವಿ. ನೋಡಿ, ಇನ್ ದಿಸ್ ಆಕ್ಟ್ ಡೌರಿ ಮೀನ್ಸ್ ಎನಿ ಪ್ರಾಪರ್ಟಿ ಆರ್ ವ್ಯಾಲ್ಯೂಯಬಲ್ ಸೆಕ್ಯೂರಿಟಿ ಅಂದ್ರೆ ವ್ಯಾಲ್ಯೂಯಬಲ್ ವಸ್ತು ಗಿವನ್, ಕೊಟ್ಟಿದ್ರೆ, ಆರ್ ಎಗ್ರೀಡ್ ಟು ಬಿ ಗಿವನ್ ಅಥವಾ ಕೊಡ್ತೀವಿ ಅಂತ ಒಪ್ಕೊಂಡಿದ್ರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ನೇರವಾಗ್ಲಿ ಆಗ್ಲಿ ಅಥವಾ ಪರೋಕ್ಷವಾಗಿ ಆಗ್ಲಿ. ಏನೇನು? ಬೈ ಒನ್ ಪಾರ್ಟಿ ಟು ಎ ಮ್ಯಾರೇಜ್ ಟು ದ ಅದರ್ ಪಾರ್ಟಿ ಟು ಎ ಮ್ಯಾರೇಜ್. ಒಬ್ರು ಇನ್ನೊಬ್ಬರಿಗೆ ಕೊಟ್ರೆ. ನೋಡಿ, ಆಕ್ಚುಲಿ ದಿಸ್ ಲುಕ್ಸ್ ಲೈಕ್ ಜೆಂಡರ್ ನ್ಯೂಟ್ರಲ್. ಇನ್ ಫ್ಯೂಚರ್ ಅಲ್ಲಿ ಇಟ್ ಮೇ ಬಿಕಮ್ ರಿವರ್ಸ್ ಆಲ್ಸೋ. ಓಕೆ, ಬೈ ಒನ್ ಪಾರ್ಟಿ ಟು ಎ ಮ್ಯಾರೇಜ್ ಟು ದ ಅದರ್ ಪಾರ್ಟಿ, by parents of either party to a marriage, or by any other person
ಟು ಈದರ್ ಪಾರ್ಟಿ ಟು ಎ ಮ್ಯಾರೇಜ್ ಆರ್ ಟು ಎನಿ ಅದರ್ ಪರ್ಸನ್. ಇಲ್ಲಿ ನೇರವಾಗಿ ಕೊಡ್ಬೋದು, ಪರೋಕ್ಷವಾಗಿ ಯಾಕೆ ಇದನ್ನ ಶಬ್ದ ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಎಷ್ಟೋ ಸಲ ಪರೋಕ್ಷವಾಗಿ ಕೊಟ್ಟರೆ ಅಪರಾಧ ಆಗುತ್ತೆ ಅಂತ ಹೇಳಿ ಅದನ್ನ ಇಂಡೈರೆಕ್ಟ್ಲಿ ಕೊಡುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಲಾ ಇನ್ಕ್ಲೂಡೆಡ್ ದೆಮ್ ಆಲ್ಸೋ. ಎಟ್ ಬಿಫೋರ್ ಆರ್ ಎನಿ ಟೈಮ್ ಆಫ್ಟರ್ ಮ್ಯಾರೇಜ್. ಎಟ್ ಬಿಫೋರ್ ಆರ್ ಆಫ್ಟರ್ ಎನಿ ಟೈಮ್ ಆಫ್ ಮ್ಯಾರೇಜ್ ಇನ್ ಕನೆಕ್ಷನ್ ವಿತ್ ದ ಮ್ಯಾರೇಜ್ ಆಫ್ ದ ಶೇರ್ಡ್ ಪಾರ್ಟೀಸ್. ಏನಕ್ಕೆ ಸಂಬಂಧ ಇರ್ತದದು? ಮದುವೆಗೆ ಸಂಬಂಧಿಸಿದಂತೆ. ಬಟ್ ಡಸ್ ನಾಟ್ ಇನ್ಕ್ಲೂಡ್. ಆದ್ರೆ ಇವೆರಡನ್ನ ಅದು ಹೊಂದೋದಿಲ್ಲ. ಒಂದು ಡೋವರ್, ಇನ್ನೊಂದು ಮೆಹರ್. All these two are pertaining to Shariat Act. For Muslims, these are not dowries. These are not dowries. This is the definition of dowry. Definition of dowry. Therefore, for the purpose of dowry, here in this section, in BNS, explanation is given. In BNS, the explanation is given. ನೀವು ಡೌರಿ ಅಂದ್ರೆ ಏನು ಅಂತ ನೋಡಬೇಕು ಅಂತಂದ್ರೆ, you have to go to Dowry Protection Act, Prohibition Act 1961. ಅದನ್ನ ಇಲ್ಲಿ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀನಿ. ದೆನ್ ಈ ಒಂದು ಕಾನೂನಿನ ಅಂದ್ರೆ ಡೌರಿ ಡೆತ್ಗೆ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಏನು ಅಂತ ನಾವು ನೋಡಿದಾಗ, ಎಸೆನ್ಷಿಯಲ್ಸ್ ಫಾರ್ ಸೆಕ್ಷನ್ 80 ಆರ್ ಎಸೆನ್ಷಿಯಲ್ ಇನ್ಗ್ರೇಡಿಯೆಂಟ್ಸ್. ಅವಶ್ಯಕ ಅಂಶಗಳು ಏನು ಯಾವುದಕ್ಕೆ? ಡೌರಿ ಡೆತ್ಗೆ ಅಂದ್ರೆ ವರದಕ್ಷಿಣೆ ಸಾವಿಗೆ. ಸಾವಿಗೆ ಇರ್ತಕ್ಕಂಥ ಮುಖ್ಯ ಅಂಶಗಳೇನು ಅಂತ ನೀವು ನೋಡೋದಾದ್ರೆ, ನಂಬರ್ ಒನ್ ಡೆತ್ ಅದರ್ವೈಸ್ ದ್ಯಾನ್. ನಿಮ್ಗೆ ಸಾವು ಏನಾಗಿರ್ಬೇಕು? ಸಾಮಾನ್ಯ ಸಾವೇ ಅಲ್ಲದೆ ಈ ರೀತಿಯಾಗಿರ್ಬೇಕು. ಸುಟ್ಟುದ್ರಿಂದ, ಗಾಯ ಆಗಿರೋದ್ರಿಂದ, ಅಥವಾ ಸಸ್ಪೀಷಿಯಸ್ ಆರ್ ಅನ್ಯಾಚುರಲ್ ಸರ್ಕಮ್ಸ್ಟೆನ್ಸಸ್, ಸಂಶಯ ಬರುವ ರೀತಿಯಲ್ಲಿ ಸಾವಾದ್ರೆ. ಮತ್ತೆ ಆ ಸಾವು ಏನಾಗಿರ್ಬೇಕು? ಮದುವೆಯಾದ 7 ವರ್ಷದ ಒಳಗಡೆ ಆಗಿರ್ಬೇಕು. ಆಮೇಲೆ ಯಾಕಾಗಿರ್ಬೇಕು? ಕ್ರೌರ್ಯತೆಯಿಂದ ಅಥವಾ ಕಿರಿಕಿರಿಯಿಂದ. ಕ್ರೌರ್ಯತೆ ಅಥವಾ ಕಿರಿಕಿರಿ ಯಾರಿಂದ ಕೊಡಲ್ಪಟ್ಟಿರಬೇಕು? ಹಸ್ಬೆಂಡ್ ಅಥವಾ ಸಂಬಂಧಿಕರಿಂದ, ಗಂಡ ಅಥವಾ ಗಂಡನ ಸಂಬಂಧಿಕರಿಂದ. ಏನಾಗಿರ್ಬೇಕು? ಡೌರಿ ಲಿಂಕ್ಡ್ ಕಿರಿಕಿರಿ. ವರದಕ್ಷಿಣೆಗೋಸ್ಕರ ಕಿರಿಕಿರಿ ಆಗಿರ್ಬೇಕು. ವರದಕ್ಷಿಣೆಗೋಸ್ಕರ ಕಿರಿಕಿರಿ ಆಗಿರ್ಬೇಕು. ಅಂಡ್ ದ ಫೋರ್ತ್ ಥಿಂಗ್ ಈಸ್, ಅದು ಮತ್ತು ಸಾವಿನ ಮಧ್ಯ ಸಂಬಂಧ ಇರಬೇಕು. ಡೌರಿ ಲಿಂಕ್ ಪ್ಲಸ್ ಸೂನ್ ಬಿಫೋರ್ ನೆಕ್ಸಸ್. ಡೌರಿ ಲಿಂಕ್ ಪ್ಲಸ್ ಸೂನ್ ಬಿಫೋರ್ ನೆಕ್ಸಸ್ ಅಂದ್ರೆ ಸಂಬಂಧ ಇರಬೇಕು. ಮಸ್ಟ್ ಬಿ ಫಾರ್ ಆರ್ ಇನ್ ಕನೆಕ್ಷನ್ ವಿತ್ ಡಿಮಾಂಡ್ ಫಾರ್ ಡೌರಿ ಅಂಡ್ ಮಸ್ಟ್ ಬಿ ಸೂನ್ ಬಿಫೋರ್ ಹರ್ ಡೆತ್. ಈ ಸೂನ್ ಬಿಫೋರ್ ಅನ್ನೋದು ದಟ್ ಈಸ್ ನಾಟ್ categorically defined. Soon before ಗೆ ನಾವು ಏನ್ ಹೇಳ್ಬೋದು ಅಂತಂದ್ರೆ, no, let us, soon before is relative term. It is a relative term, but courts insist on a proximate and live link between harassment and death. If the foundational facts are proved, the law says that the relative is deemed to have caused the death. Very much arbitrated is this soon before nexus. That is categorically discussed here. Soon before her death ಅಂದ್ರೆ ಏನು? soon before her death ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ. ಮೋಸ್ಟ್ ಲಿಟಿಗೇಟೆಡ್ ಫ್ರೇಸ್. ಸಾಮಾನ್ಯವಾಗಿ ಇದರ ಮೇಲೆ ಕೇಸ್ ಬಹಳಷ್ಟು ನಿಂತಿರುತ್ತೆ. ನಾವೇನು ಹೇಳ್ತೀವಿ? ಸೂನ್ ಬಿಫೋರ್ ಡೆತ್ ಹರಾಸ್ಮೆಂಟ್ ಆಗಿದೆ ಅಂತ ಹೇಳಿ ಹುಡುಗಿ ಕಡೆಯಲ್ಲಿ ಅವ್ರು ಹೇಳ್ತಾರೆ, ಆಗಿಲ್ಲ ಅಂತೇಳಿ ಹುಡುಗನ ಕಡೆಯಲ್ಲಿ ಅವ್ರು ಹೇಳ್ತಾರೆ. ಇದನ್ನ ಕೋರ್ಟ್ ನಿರ್ಧರಿಸಬೇಕಾಗ್ತದೆ, ಡಿಪೆಂಡಿಂಗ್ ಅಪಾನ್ ದ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕೇಸ್. ಆ ಪ್ರಕರಣದ ಸಂದರ್ಭ ಮತ್ತು ಪ್ರಸಂಗಗಳನ್ನು ಅನುಸರಿಸಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ಇಟ್ ಡಸ್ ನಾಟ್ ಮೀನ್ ಇಮಿಡಿಯೇಟ್ಲಿ. ನೋಡಿ, ಸೂನ್ ಬಿಫೋರ್ ಈಸ್ ನಾಟ್ ಈಕ್ವಲ್ ಟು ಇಮಿಡಿಯೇಟ್ಲಿ. ಸೂನ್ before is not equal to immediately. ಅಂದ್ರೆ ಸೂನ್ ಬಿಫೋರ್ ಡೆತ್ ಅಂದ್ರೆ ಇಮಿಡಿಯೇಟ್ಲಿ ಬಿಫೋರ್ ಡೆತ್ ಅಂತಾನು ಅರ್ಥ ಮಾಡಂಗಿಲ್ಲ. ಯಾಕಂದ್ರೆ ಅವ್ರು ಏನ್ ಬರ್ತಿದ್ರು? ಇಮಿಡಿಯೇಟ್ಲಿ ಬಿಫೋರ್ ಡೆತ್ ಅಂತ ಬರ್ತಿದ್ರು. ಹಂಗ್ ಬರ್ದಿಲ್ಲ.
The section has not written like that. They have used the word soon very carefully. Soon very carefully. It means harassment must not fail and remote. ಅಂದ್ರೆ ಎಟ್ ಎನಿ ಟೈಮ್ ಭಾಳ ದಿನದ ಹಿಂದಾಗಿದ್ದನ್ನು ತಗೊಳಂಗಿಲ್ಲ, ಭಾಳ ದಿನ ಹಿಂದಾದದ್ದನ್ನು ತಗೊಳಂಗಿಲ್ಲ, ಮತ್ತೆ ತಕ್ಷಣ ಆಗಿತ್ತು ಅಂತ ಹೇಳಿ ನಿಕಟಪೂರ್ವ ಅಂತಾರಲ್ಲ, ನಿಕಟಪೂರ್ವ ಅಂತನೂ ತಗೊಳಂಗಿಲ್ಲ. ಇವೆರಡುದರ ಮಧ್ಯದ ಅವಧಿಯನ್ನ ನಾವು ಗಮನಿಸಬೇಕಾಗ್ತದೆ. ದೇರ್ ಮಸ್ಟ್ ಬಿ ಎ ಕಂಟಿನ್ಯೂಯಿಂಗ್ ರಿಕರಿಂಗ್ ಪ್ಯಾಟರ್ನ್ or a recent proximate act tied to dowry demand that logically connects with the death. That logically connects with the death. ಸಾಮಾನ್ಯ ಏನಾಗುತ್ತೆ ಅಂತಂದ್ರೆ dowry death may happen in two ways. Dowry death. Dowry death may happen in two situations. One, physical act. Physical act may be injury, harass, and death. ದಿಸ್ ಈಸ್ ಒನ್ ಕಾಸ್. ಅಂದರೆ ಅವರೇ ನೇರವಾಗಿ ಮಾಡುವಂಥದ್ದು, ಗಂಡನ ಮನೆ ಕಡೆಯವರು ಗಂಡ ನೇರವಾಗಿ ಮಾಡುವಂಥದ್ದು. ವಾಟ್ ಈಸ್ ದ ಅದರ್ ಥಿಂಗ್? ದಿಸ್ ಕ್ರುಯಲ್ಟಿ ಆಬ್ಲಿಕ್ ಹರಾಸ್ಮೆಂಟ್ mentally pressurizes the girl to take extreme step, ಇವ್ರು ಮಾಡುವಂತಹ ಕಿರಿಕಿರಿ ಕ್ರೌರ್ಯ ಹೇಗಿರುತ್ತೆ ಅಂತಂದ್ರೆ, she will take the last step. ಹುಡುಗಿ ಏನ್ ಮಾಡ್ತಾಳೆ? ಕೊನೆ ಸ್ಟೆಪ್ ಅಂತ ತಗೊಳ್ತಾಳೆ. she may fall in suicide. So all these things may happen. One is direct, the other one is by the pressure. ಇವೆರಡು ಆಗ್ಬೋದು. All these two things should happen. For example, let us take A dies. Okay. Marriage date, let us assume that 1995. Harassment, marriage date, harassment in 1996. Then lived peacefully with husband 97, 98, 1999. Then suicide in 2000. Now, if we see this hypothetical case, ಒಬ್ಬ ಹೆಣ್ಮಗಳು ಎ ಅಂತಕ್ಕಂಥವಳು ಏನ್ ಮಾಡ್ತಾಳೆ? ಸುಸೈಡ್ ಆಗಿ ಸಾಯ್ತಾಳೆ. ಯಾವಾಗ? 2000 ಆದರೆ ಮ್ಯಾರೇಜ್ ಡೇಟು 1995 ಮದುವೆ ಆಗಿರುತ್ತೆ. 96 ಇವರು ಕಿರಿಕಿರಿ ಮಾಡಿರ್ತಾರೆ. ಯಾವ್ದ್ರ ಬಗ್ಗೆ? ಡೌರಿ ಬಗ್ಗೆ ಕಿರಿಕಿರಿ ಮಾಡಿರ್ತಾರೆ. ಆದ್ರೆ ಆಮೇಲೆ ಹೆಂಗೋ ಸೆಟ್ಲ್ ಆಗ್ತದೆ. ಇಲ್ಲ ಅವ್ರು ಕೊಡೋದಿಲ್ಲ ಅಂತ, ಇವ್ರು ತಗೊಳ್ಳೋದಿಲ್ಲ ಅಂತ ಸೆಟ್ಲ್ ಆಗ್ತದೆ. 3 ವರ್ಷ ಆರಾಮಾಗಿ ಜೀವನ ಮಾಡಿರ್ತಾರೆ. 3 ವರ್ಷ 97, 98, 99 ಆರಾಮಾಗಿ ಜೀವನ ಮಾಡಿರ್ತಾರೆ. 2000 ಆ ಹೆಣ್ಮಗಳು ಸುಸೈಡ್ ಮಾಡ್ಕೋತಾಳೆ. ನೌ ದಿಸ್ ಕ್ಯಾನಾಟ್ ಬಿ ಟ್ರೀಟೆಡ್ ಆಸ್, ಈ ಪ್ರಕರಣವನ್ನು ನಾವು ತಗೊಂಡ್ರೆ ಇದು ಸೂನ್ ಬಿಫೋರ್ ಡೆತ್ ಆಗೋದಿಲ್ಲ. ಬಿಫೋರ್
ಡೆತ್ ಆಗೋದಿಲ್ಲ. ಯಾಕೆ ಸೂನ್ ಬಿಫೋರ್ ಡೆತ್ ಆಗೋದಿಲ್ಲ ಅಂತಂದ್ರೆ ದೇರ್ ಇಸ್ ಎ ಗ್ಯಾಪ್ ಆಫ್ ಆಲ್ಮೋಸ್ಟ್ 3 years. ದೇರ್ ಇಸ್ ಎ ಗ್ಯಾಪ್ ಆಫ್ ಆಲ್ಮೋಸ್ಟ್ ಹರಾಸ್ಮೆಂಟ್ ಇರ್ಬೋದು, ಹರಾಸ್ಮೆಂಟ್ ಎಲ್ಲ ಇರ್ಬೋದು. ಬಟ್ ಸೆಕ್ಷನ್ 18 ಇಲ್ಲಿ ನಾವು ಎನ್ಫೋರ್ಸ್ ಮಾಡಲಿಕ್ಕೆ, ಸೆಕ್ಷನ್ 18 ಎನ್ಫೋರ್ಸ್ ಮಾಡಲಿಕ್ಕೆ ದಿಸ್ ಇನ್ಗ್ರೇಡಿಯಂಟ್ ಈಸ್ ನಾಟ್ ಸಫಿಷಿಯಂಟ್. ದಿಸ್ ಇನ್ಗ್ರೇಡಿಯಂಟ್ ಈಸ್ ನಾಟ್ ಸಫಿಷಿಯಂಟ್. ಇಟ್ ಡಸ್ ನಾಟ್ ಮೀನ್ ಇಮಿಡಿಯೇಟ್ಲಿ ಬಿಫೋರ್. ಇಮಿಡಿಯೇಟ್ಲಿ ಇರ್ಬೇಕಂತೇನಿಲ್ಲ. ಅದು 1 ತಿಂಗಳ ಹಿಂದಿರ್ಬೋದು, 2 ತಿಂಗಳ ಹಿಂದಿರ್ಬೋದು, ದಟ್ ಈಸ್ ಓಕೆ, ರೈಟ್. ದೇರ್ ಮಸ್ಟ್ ಬಿ ಎ ಕಂಟಿನ್ಯೂಸ್ ಡೌರಿ ಬಗ್ಗೆ ಹರಾಸ್ಮೆಂಟ್ ಇರಬೇಕು. ಕಂಟಿನ್ಯೂಸ್ ಡೌರಿ ಬಗ್ಗೆ ಹರಾಸ್ಮೆಂಟ್ ಇರಬೇಕು. ಆ ಹೆಣ್ಮಗಳಿಗೆ ಶಾಂತಿಯಿಂದ ಬದುಕುವಂತಹ ವಾತಾವರಣದ ಪೂರ್ಣ ಕೊರತೆ ಇರಬೇಕು. ಅವಳಿಗೆ ಮೆಂಟಲ್ ಪ್ರೆಷರ್ ಇರಬೇಕು. ಅಂದಾಗ ನಾವು ಅದನ್ನು ಸೂನ್ ಬಿಫೋರ್ ಹರ್ ಡೆತ್ ಅನ್ನೋದನ್ನು ಕನ್ಸಿಡರ್ ಮಾಡ್ತೀವಿ. ಹಿಂಗೆ ಕನ್ಸಿಡರ್ ಮಾಡಿ ದೆನ್ ಇಟ್ ಈಸ್ ಟೇಕನ್ ಆಸ್ ಡೀಮ್ಡ್. ಆವಾಗ ನೇರವಾದ ಎವಿಡೆನ್ಸ್ ಇಲ್ಲ ನಮಗೆ. ದೇರ್ ಇಸ್ ನೋ ಡೈರೆಕ್ಟ್ ಎವಿಡೆನ್ಸ್. ಈವನ್ ದೆನ್ ದ ಹಸ್ಬೆಂಡ್ ಆ್ಯಂಡ್ ಹೀಸ್ ರಿಲೇಟಿವ್ಸ್ ಆರ್ ಫಿಕ್ಸ್ಡ್ ಅಂಡರ್ ದಿಸ್ ಸೆಕ್ಷನ್. ಫಿಕ್ಸ್ಡ್ ಅಂಡರ್ ದಿಸ್ ಸೆಕ್ಷನ್. ಸೊ ಎವಿಡೆನ್ಸ್ ಲಾ ಲಿಂಕೇಜ್ ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ ಕೇವಲ ಇದು ಒಂದೇ ಕಾನೂನು ಅಪ್ಲೈ ಆಗಲ್ಲ. ಇಲ್ಲಿ ಏನಾಗುತ್ತೆ, ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಅಲ್ಲಿ ದೇರ್ ಇಸ್ ಎ BSA ಆಲ್ಸೋ. BSA ಸೆಕ್ಷನ್ 11A2 ಕೂಡ ಇದೇ ತರ ಮಾತಾಡುತ್ತೆ. ಇಟ್ ಸ್ಪೀಕ್ಸ್ ದ ಸೇಮ್ ವೇ. ನಾರ್ಮಲಿ ಇನ್ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ not only BNSS will be used, in addition to BNSS, BSA also will be used. ನೋಡಿ, ನಾವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತೇನು ಹೇಳ್ತೀವಿ, ಅದರ ಬದಲು ಇವಾಗ BNSS ಇದೆ. ಅದನ್ನು ನಾವು ಒಂದು ಪನಿಷ್ಮೆಂಟ್ನ ಜಾರಿ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಆಮೇಲೆ ಅದರ ಜೊತೆಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇವೆರಡುಗಳನ್ನು ಸೇರಿಸಿ ನಾವು ಪನಿಷ್ಮೆಂಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಈ ಸೆಕ್ಷನ್ನು ಇದೆ, ಓಲ್ಡ್ ಸೆಕ್ಷನ್ ಇನ್ ಎವಿಡೆನ್ಸ್ ಆಕ್ಟ್ ಇಟ್ ಈಸ್ 113B. ಅದನ್ನು ನಾವೀಗ ಹೊಸದಾಗಿ 118BN ಸೇವ್ ಮಾಡಿದ್ದೀವಿ. ಇದೇನು ಹೇಳುತ್ತೆ ಅಂತಂದ್ರೆ, ಆಲ್ದೋ ಸೆಕ್ಷನ್ 80 ಆಫ್ BNS ಡಿಫೈನ್ಸ್ ಅಫೆನ್ಸ್, conviction logic heavily uses this section 113B of Evidence Act. 113B of Evidence Act ನ ಈಗಿನ ಲೆಕ್ಕಕ್ಕೆ ನಾವು ತಗೊಂಡ್ರೆ ಇದನ್ನ ಏನು ತಗೋಬಹುದು ನಾವು, ಸೆಕ್ಷನ್ 118 ಆಫ್ BSA, 118 ಆಫ್ BSA 2023. ಇದರ ಪ್ರಕಾರ ಯಾವಾಗಲೂ ಶಿಕ್ಷೆ ಆಗುತ್ತೆ. ಅದೇನು ಹೇಳುತ್ತೆ, ಒನ್ಸ್ ಪ್ರಾಸಿಕ್ಯೂಷನ್ ಶೋಸ್ dowry related cruelty soon before death, court shall presume dowry death against the accused, then the accused must rebut. So this is the concept of actual adjudication in the court, actual trial in the court. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, see, based on the ingredients, based on ingredients ಅಂದ್ರೆ ಈ ಒಂದು ಅಂಶಗಳೇನಿದಾವಲ್ಲ, ಈ ಅಂಶಗಳ ಆಧಾರದ ಮೇಲೆ ಇಟ್ ಈಸ್ ಪ್ರೂವ್ಡ್, ಪ್ರಾಸಿಕ್ಯೂಷನ್ ಈಸ್ ಏಬಲ್ ಟು ಅಡ್ಯೂಸ್ ಎವಿಡೆನ್ಸ್. ಏನ್ ಎವಿಡೆನ್ಸು? ನಂಬರ್ 1, less than 7 years. Number 2, harassed by cruelty just before or soon before, say 1 month before or 15 days before. And then third one is unnatural death. If prosecution proves this, prosecution istella prove madidre, court will come to a presumption, the doctrine of presumption. Then presumption. What is presumption? Presumption according to section 80 is
it is a dowry death. It is a dowry death. Then, so normally, if this is proved, the prosecution's job is over. Now comes the job of accused. ಅಕ್ಯೂಸ್ಡ್ಗೂ ಚಾನ್ಸ್ ಇದೆ ಇಲ್ಲಿ. ಅಕ್ಯೂಸ್ಡ್ ಅಂದ್ರೆ ಗಂಡ ಮತ್ತು ಆ ಹೆಣ್ಮಗಳ ರಿಲೇಟಿವ್ ಇರ್ತಾರಲ್ಲ, ಅಥವಾ ಗಂಡನ ತಾಯಿ, ತಂದೆ, ಅಣ್ಣ ತಮ್ಮಂದ್ರು ಇವರೆಲ್ಲ ಇರ್ತಾರಲ್ವಾ, ದೇ ವಿಲ್ ಗೆಟ್ ಎ ರೈಟ್ ಆಫ್ ರಿಬಟಲ್. ನಾವು ಯಾವ ರೀತಿ ಸೆಕ್ಷನ್ 80 ಒಳಗಡೆ ಬರೋದಿಲ್ಲ, ಸೆಕ್ಷನ್ 80 ಈಸ್ ನಾಟ್ ಅಪ್ಲಿಕೇಬಲ್ ಟು ಅಸ್ ಅಂಥೇಳಿ ಅವ್ರು ಏನ್ ಮಾಡ್ಬೋದು, ತಮ್ಮ ಡಾಕ್ಯುಮೆಂಟ್ಸ್ ಕೊಡ್ಬೋದು. ದೇ ಕ್ಯಾನ್ ಗಿವ್ ದೇರ್ ಡಾಕ್ಯುಮೆಂಟ್, ದೇ ಕ್ಯಾನ್ give their evidence, produce their evidence that we are not coming under the category of section 80. ಇದು ಡೌರಿ ಡೆತ್ ಅಲ್ಲ. ಅಂದ್ರೆ ನಾವು ಅವಳಿಗೆ ಹಿಂಸೆಯನ್ನು ಮಾಡಿದ್ದಕ್ಕೆ ಅವಳು ಸತ್ತಿಲ್ಲ. ಹೇಗೆ ವಾಟ್ ಆರ್ ದ ರಿಬಟಲ್? ದ ಚಾನ್ಸ್ ಆಫ್ ರಿಬಟಲ್ ಆರ್ ಡೆತ್ ಈಸ್ ನ್ಯಾಚುರಲ್, ಆರ್ no proof of immediate harassment, previous harassment or cruelty. ಇದೇನು ಇಲ್ಲ ಅಂತಂದಾಗ, immediate harassment or cruelty ಏನು ಇಲ್ಲ ಅಂದಾಗ, then their rebuttal becomes valid. ನೋಡಿ ಇಲ್ಲಿ, once the prosecution shows dowry related cruelty soon before death, the court shall presume dowry death against the accused. Court ಏನ್ ಮಾಡ್ತದೆ, it will come to the doctrine of presumption. Court, yes, ಇದು ಡೌರಿ ಡೆತ್ ಇಂದ ಆಗಿದೆ ಅನ್ನುವಂತಹ ಒಂದು ಅನುಮಾನವನ್ನು ಕೋರ್ಟ್ ತಗೊಳ್ತದೆ. ಆವಾಗ ಅಕ್ಯೂಸ್ಡ್ ಏನ್ ಮಾಡಬೇಕು, ಅಪರಾಧಿ ಸ್ಥಾನದಲ್ಲಿರುವವರು ರಿಬಟ್ ಮಾಡಬೇಕು. ದೇ ಶುಡ್ ಸೇ ಇಟ್ ಈಸ್ ನಾಟ್ ಹ್ಯಾಪನ್ಡ್ ಲೈಕ್ ದ್ಯಾಟ್ ಅನ್ನೋದನ್ನ ಪ್ರೂವ್ ಮಾಡುವಂತಹ ಹೊಣೆಗಾರಿಕೆ ಯಾರಿಗೆ ಬರುತ್ತೆ? ಅಕ್ಯೂಸ್ಡ್ ಪರ್ಸನ್, ಅಪರಾಧಿಗಳಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೆಕ್ಷನ್ 118 ಇನ್ ಭಾರತೀಯ ಸಾಕ್ಷ್ಯ ಸಂಹಿತ 118 ಏನ್ ಹೇಳುತ್ತೆ? ಇಫ್ ಎ ವುಮನ್ ಡೈಸ್ ಬೈ ಸುಸೈಡ್ ಆರ್ ಈಸ್ ಫೌಂಡ್, ನೋಡಿ, ಒಬ್ಬ ಹೆಣ್ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅಥವಾ ಅವಳು ಸತ್ತಿದ್ರೆ ಇಂಜುರಿಗಳಾಗಿದ್ರೆ, ಅಂಡ್ ಆರ್ ಈಸ್ ಫೌಂಡ್ ವಿತ್ ಇಂಜುರೀಸ್ and not under natural circumstances. ನೋಡಿ, ಅವಳ ಸಾವು ಸಹಜ ಆಗಿರ್ಲಿಲ್ಲ ಅಂದ್ರೆ, ಸಹಜ ಇಲ್ಲದಿದ್ದರೆ and it is shown she was subjected to dowry related cruelty or harassment by someone soon before the death, the court must presume it is caused due to the person caused the death. ಅಂದ್ರೆ ಆ ವ್ಯಕ್ತಿನ ಸಾವಿಗೆ ಕಾರಣ ಅಂತ ಹೇಳಿ ಕೋರ್ಟ್ ಪ್ರಿಸ್ಯೂಮ್ ಮಾಡಬೇಕು ಅಂತ ಹೇಳಿ ಸಾಕ್ಷ್ಯ ಅಧಿನಿಯಮ ಹೇಳುತ್ತೆ. ಸಾಕ್ಷ್ಯ ಅಧಿನಿಯಮ ಯಾವಾಗ ಹೇಳುತ್ತೆ? ಒಬ್ಬ ಹೆಣ್ಣುಮಗಳು ಅಸಹಜ ಸಾವಿಗೆ ಕಾರಣ ಆಗಿದ್ರೆ ಆವಾಗ ಸೆಕ್ಷನ್ 118 ಪ್ರಕಾರ ಕೋರ್ಟಿನ ಜವಾಬ್ದಾರಿ, ಅದು ಕೋರ್ಟಿನ ಕರ್ತವ್ಯ. ಹೌದು, ಇದು ಡೌರಿ ಡೆತ್ ಆಗಿರ್ಬೋದು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ಮಿಯರ್ ಅನ್ಯಾಚುರಲ್ ಡೆತ್ ವಿದಿನ್ 7 years ಈಸ್ ನಾಟ್ ಇನಫ್. ನೋಡಿ, ಇದು ಒಂದೇ ಕಂಡೀಷನ್ ಮೇಲೆ ಡೌರಿ ಡೆತ್ ಅಂತ ಹೇಳಕ್ಕಾಗಲ್ಲ. ಪ್ರಾಸಿಕ್ಯೂಷನ್ ಮಸ್ಟ್ ಪ್ರೂವ್ ದ ಲಿಂಕ್, ಡೌರಿ ಲಿಂಕ್ಡ್ ಟು ಕ್ರೂಯಲ್ಟಿ. ಇಲ್ಲಿ ಸಾವಿಗೂ ಮತ್ತು ವರದಕ್ಷಿಣೆ ಕಿರುಗಳಕ್ಕೂ ಸಂಬಂಧ ಇದ್ರೆ ಮಾತ್ರ ಇದು ಸಾಧ್ಯ ಅನ್ನೋದನ್ನ ಸೆಕ್ಷನ್ 118 ಅಲ್ಲಿ ನಾವು ನೋಡ್ಬೋದು. ಸೆಕ್ಷನ್ 118 ಕೂಡ ಏನು ಹೇಳುತ್ತೆ? ಸಂಬಂಧವನ್ನು ಕ್ರಿಯೇಟ್ ಮಾಡ್ತದೆ. ದೇರ್ ಮಸ್ಟ್ ಬಿ ಎ ರಿಲೇಷನ್ ಬಿಟ್ವೀನ್ ಹರಾಸ್ಮೆಂಟ್ ಅಂಡ್ ಆಲ್ಸೋ ದ ಡೆತ್. ಅಸಹಜ ಸಾವಿಗೂ ಮತ್ತು ಅಸಹಜ ಸಾವು, ಅಸಹಜ ಸಾವು ಮತ್ತು ಕಿರಿಕಿರಿ ಓಕೆ, ಅಥವಾ ಕ್ರೌರ್ಯ ಇವೆರಡುದರ ಮಧ್ಯ
ದೇರ್ ಮಸ್ಟ್ ಬಿ ಎ ರಿಲೇಷನ್. ಈ ಸಂಬಂಧವನ್ನು ಕಲ್ಪಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆದರೆ ಅದು ಡೌರಿ ಡೆತ್ ಆಗೋದಿಲ್ಲ. ಸುಮ್ಮನೆ ನೀವು ರೋಪಿನ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನೀವು ಅವ್ರನ್ನ ಯಾರನ್ನ ಗಂಡನ ಮನೆಯವ್ರನ್ನ ನೀವು ಸುಮ್ಮನೆ ಫ್ರೇಮ್ ಮಾಡೋಕ್ಕಾಗಲ್ಲ. ಹಿಂಗೆ ಸುಳ್ಳು ಕೇಸು ಬೇಕಾದಷ್ಟು ಆಗ್ತವೆ. ದಿ ಮಿಸ್ಯೂಸ್ ಆಫ್ ದಿಸ್ ಲಾ ಈಸ್ ಯೂಸ್ಡ್ ಬೈ ಮೆನಿ ಪೀಪಲ್ ಜಸ್ಟ್ ಟು ಹರಾಶ್ ದಿ ಹಸ್ಬೆಂಡ್ ಆ್ಯಂಡ್ ಹೀಸ್ ಫ್ಯಾಮಿಲಿ. ಅವ್ರನ್ನ ಹರಾಶ್ ಮಾಡ್ಲಿಕ್ಕೂ ಉಪಯೋಗ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಸೆಕ್ಷನ್ 118 ನೋಡ್ತೀವಿ. ದೇರ್ ಮಸ್ಟ್ ಬಿ ಎ ರಿಲೇಷನ್. ಆ ರಿಲೇಷನ್ ಕ್ರಿಯೇಟ್ ಆಗಬೇಕು. ಡೌರಿ ರಿಲೇಟೆಡ್ ಇರಬೇಕದು ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಹೂ ಕ್ಯಾನ್ ಬಿ ಅಕ್ಯೂಸ್ಡ್? ಒಮ್ಮೆ ನಾವು ಪ್ರಿಜುಮ್ಷನ್ ತಗೊಂಡ ಮೇಲೆ ಯಾರನ್ನು ನಾವು ಆರೋಪಿ ಮಾಡ್ಬೋದು? ಹಸ್ಬೆಂಡ್ ಆ್ಯಂಡ್ ಎನಿ ರಿಲೇಟಿವ್, ಇವ್ರನ್ನ ಮಾತ್ರ ಆರೋಪಿ ಮಾಡ್ಬೋದು. ಹಸ್ಬೆಂಡ್ ಮತ್ತು ಅವ್ರ ರಿಲೇಟಿವ್ನ. ಕೋರ್ಟ್ಸ್ ರಿಪೀಟೆಡ್ಲಿ ವಾರ್ನ್ ಅಗೇನ್ಸ್ಟ್ ರೋಪಿನ್ ಆಲ್ ರಿಲೇಟಿವ್ಸ್ ವಿದೌಟ್ ಸ್ಪೆಸಿಫಿಕ್ ಕ್ರೆಡಿಬಲ್ ಎವಿಡೆನ್ಸ್. ಇಲ್ಲೇನಾಗುತ್ತೆ, ರಿಲೇಟಿವ್ ಅಂತಂದ್ರೆ ಅವ್ರ ಅಪ್ಪ ಅಮ್ಮ, ಅವ್ರ ತಮ್ಮಂದ್ರು, ಎಲ್ಲರೂ ಅವ್ರ ಫ್ಯಾಮಿಲಿಯವ್ರು ಎಲ್ಲರನ್ನೂ ಸೇರಿಸುವಂಥ ಚಾನ್ಸ್ ಇರುತ್ತೆ. ಈವನ್ ದಿ ಸ್ಟೇಟ್ ಮೇ ಮಿಸ್ಯೂಸ್ ದಿಸ್ ಪವರ್. ಆ ರೀತಿ ಆಗಬಾರ್ದು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಪನಿಷ್ಮೆಂಟ್, ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ಪನಿಷ್ಮೆಂಟ್, ನಾಟ್ ಸೋ ಇಂಪಾರ್ಟೆಂಟ್. ಅಗೇನ್ ರಿಪಿಟೇಷನ್. Section 80 subclass 2 prescribes punishment. Minimum is 7 years. It may go up to life imprisonment. Sentencing generally depends on severity of cruelty. ಮಾಡಿದಂತಹ ಕ್ರೌರ್ಯದ ಗಂಭೀರತೆಯನ್ನು ಆಧರಿಸಿ ನಿಮಗೆ 7 ವರ್ಷದಿಂದ ಎಷ್ಟು ವರ್ಷ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು, ಅಪ್ ಟು ಲೈಫ್ ಇಂಪ್ರಿಸನ್ಮೆಂಟ್. ದೆನ್ ದೇರ್ ಆರ್ ಸರ್ಟನ್ ಕೇಸ್ ಲಾಸ್. ಆ್ಯಂಡ್ ಇಫ್ ಯು ಗೋ ಟು ಧೀರಜ್ ಲಾಲ್ ಬುಕ್, many case laws are there. Even this was questioned on the constitutional validity also, whether this section 80 is constitutionally valid or not. But Supreme Court accepted that is constitutionally valid. So this Kansraj versus State of Punjab, dowry death prosecution, multiple relatives were accused. ನೋಡಿ, ಇದು ತಪ್ಪು, ಎಲ್ಲರನ್ನು ಸೇರಿಸಿ ಮಾಡೋದು. What are core requirements of dowry death and how to assess relatives liability ಅನ್ನೋದನ್ನ ಈ ಕೇಸಲ್ಲಿ ಡಿಸೈಡ್ ಮಾಡ್ತಾರೆ. ಓಕೆ, ಕೋರ್ಟ್ ಅಫೆಲ್ಡ್ ದ ಕನ್ವಿಕ್ಷನ್ ಆಫ್ ಹಸ್ಬೆಂಡ್ ಅಂಡರ್ ಡೌರಿ ಡೆತ್ ಪ್ರೊವಿಷನ್, ಸ್ಟ್ರೆಸ್ಡ್ ಕೇರ್ಫುಲ್ ಸ್ಕ್ರೂಟಿನಿ ಆಫ್ ರಿಲೇಟಿವ್ಸ್. ನೋಡಿ, ಎಲ್ಲ ಇನ್ಲಾಸ್ನು ಸೇರಿಸ್ಬಿಡೋದಲ್ಲ, ಎಲ್ಲ ಇನ್ಲಾರ್ನು ಅಲ್ಲಿ ಆಕ್ಚುಲಿ ಹಸ್ಬೆಂಡು ಈಸ್ ಕನ್ವಿಕ್ಟೆಡ್, ಬಟ್ ಅದ್ರ ಜೊತೆಗೆ ಎಲ್ಲರನ್ನೂ ಸೇರಿಸಿದೆಯಲ್ಲ ಅದು ತಪ್ಪು ಅಂತ ಹೇಳಿ ಈ ಕೇಸಲ್ಲಿ ಕೋರ್ಟ್ ಹೇಳುತ್ತೆ. ಅದನ್ನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ದೆನ್ ಸತವೀರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ನಾನು ಇಷ್ಟು ತನಕ ಏನು ಡಿಸ್ಕಸ್ ಮಾಡಿದ್ದೆ ಅಲ್ವಾ, ಡೌರಿ ಅಂದ್ರೆ ಏನು ಮತ್ತು ಸೂನ್ ಬಿಫೋರ್ ಅಂದ್ರೆ ಏನು ಅನ್ನೋದನ್ನ ಈ ಪ್ರಕರಣದಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ. ಎಂಫಸೈಸ್ ದ್ಯಾಟ್ ಸೆಕ್ಷನ್ 304 ನೀಡ್ಸ್ ಪ್ರೂಫ್ ಆಫ್ ಡೌರಿ ಲಿಂಕ್ಡ್ ಕ್ರೂಯಲ್ಟಿ ಬಿಫೋರ್ ಡೆತ್. ದೇರ್ ಮಸ್ಟ್ ಬಿ dowry demand, there must be cruelty or harassment, but these two must have a link. ಈ ಲಿಂಕ್ ಇಲ್ಲ ಅಂದ್ರೆ ಆಗೋದಿಲ್ಲ. ಮತ್ತು ಕಾಲಮಿತಿ, ಲಿಂಕ್ ಪ್ಲಸ್ ಟೈಮ್ ಎಷ್ಟು, ಟೈಮ್ ಲಿಮಿಟ್ ಎಷ್ಟು, ಇವೆರಡನ್ನೂ ನಾವೇನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ. ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕೋರ್ಟ್. ಆಮೇಲೆ ಇದಕ್ಕೆ ಸ್ಟ್ರೇಟ್ ಜಾಕೆಟ್ ರೂಲ್ ಮಾಡೋಕ್ಕಾಗಲ್ಲ. 5 ವರ್ಷ ಇರಬೇಕು, 10 ವರ್ಷ ಇರಬೇಕು, ಈ ರೀತಿ ಸ್ಟ್ರೇಟ್ ಜಾಕೆಟ್ ರೂಲ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್ ಆ್ಯಂಡ್ ದ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್. ಅವತ್ತಿನ ಸಂದರ್ಭ, ಸರ್ಕಮ್ಸ್ಟೆನ್ಸಸ್ಸು, ಅವ್ರು ಹೇಳಿದಂಥ ಎಲ್ಲ, ಪ್ರಾಸಿಕ್ಯೂಷನ್ ಹೇಳಿದಂಥ ಎಲ್ಲ ಕಥೆಗಳು ಎಲ್ಲವನ್ನು ಆಧರಿಸಿ ಅಲ್ಟಿಮೇಟ್ಲಿ ಕೋರ್ಟ್ ವಿಲ್ ಕಮ್ ಟು ದ ಡಿಸಿಷನ್, ಎಸ್ ಇಟ್ ಈಸ್ ಎ ಡೌರಿ ಡೆತ್ ಅಂತೇಳಿ. ಸೊ ಇಟ್ ಡಿಪೆಂಡ್ಸ್ ಆನ್ ದಟ್. ದೆನ್ ಸೇಮ್ ಥಿಂಗ್ ಇಸ್ ಇನ್ ಕನ್ನಡ. ದೆನ್ ಒನ್ ಮೋರ್ ಕೇಸ್, ಹೀರಾಲಾಲ್ ವರ್ಸಸ್ ಡೆಲ್ಲಿ. ನೋಡಿ, ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಮದುವೆಯಾಗಿ 3-4 ವರ್ಷ ಆದಮೇಲೆ ಈ ಪ್ರಕರಣ ಬರುತ್ತೆ.
right? Soon before cruelty. How to apply death otherwise than normal soon before presumption judgment. Prosecution must rule out natural death. ನೋಡಿ ಇದರಲ್ಲಿ ಏನು ಹೇಳ್ತು ಅಂದ್ರೆ ಯಾರೋ ನ್ಯಾಚುರಲಿ ಸತ್ತಿದ್ದನ್ನ ನೀವು ಡೌರಿ ಡೆತ್ ಅಂತ ಹೇಳಕ್ಕಾಗಲ್ಲ. ನ್ಯಾಚುರಲಿ ಸತ್ತದ್ದನ್ನ ಡೌರಿ ಡೆತ್ ಅಂತ ಹೇಳಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಸೂನ್ ಬಿಫೋರ್ ಇರಬೇಕು, ಭಾಳ ವರ್ಷದ ಹಿಂದಿಂದಲ್ಲ, 3-4 ವರ್ಷದ ಹಿಂದಿನ ಕೇಸ್ ತೊಗೊಂಡು ನೀವು ಲಿಂಕ್ ಮಾಡಕ್ಕೆ ಬರಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಪರ್ಟಿಕ್ಯುಲರ್ಲಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ ದಿ ಚಾರ್ಜ್ ಶೀಟ್ ಈಸ್ ಅಂಡರ್ 80. ದಿಸ್ ವಾಸ್ ದ ಚಾರ್ಜ್, ಬಟ್ ಹಿ ವಾಸ್ ಅಲ್ಟಿಮೇಟ್ಲಿ ಪನಿಷ್ಡ್ under 85. And 85 is only for cruelty. 85 is only for cruelty. It is not for death. But 80 is for death. 80 is death. Enta death? Dowry death. 85 is only for cruelty. ಇಲ್ಲಿ ಕ್ರೌರ್ಯತೆ ಮಾತ್ರ, ಡೌರಿ ಬರೋದಿಲ್ಲ 85 ನಲ್ಲಿ. ಬೋತ್ ಆರ್ ಆಲ್ಮೋಸ್ಟ್ ಸೇಮ್. ಇಲ್ಲಿ ಡೌರಿ ಬರೋದಿಲ್ಲ. ದಿಸ್ ಈಸ್ ಓಲ್ಡ್ ರೂಲ್ ಫಾರ್ ದಿಸ್ ಈಸ್ 304B of IPC. Here old rule is 498A of IPC. ಇದರಲ್ಲಿ ಬರುವಂಥದ್ದು. That is the section. Fourth one, Sher Singh versus Pratap. Sher Singh alias Pratap versus State of Haryana. Dowry death conviction examined. Focus on proximity and evidentiary burden. ನೋಡಿ, ಪ್ರಾಕ್ಸಿಮಿಟಿ ಅಂದ್ರೆ ಒಂದಕ್ಕೊಂದು ಇರತಕ್ಕಂಥ ಸಂಬಂಧ. ಶಿಫ್ಟ್ ಆಫ್ ಬರ್ಡನ್ ಆಫ್ ಪ್ರೂಫ್, ಇದನ್ನು ಹೇಳಿದೆ ನಾನು, ಬರ್ಡನ್ ಆಫ್ ಪ್ರೂಫ್. ನೋಡಿ, reaffirm the need for credible proof of dowry related cruelty soon before death. This is an essential factor. Next, presumption applies and the accused may rebut. ಅಂದ್ರೆ ನಾನು ಹೇಳಿದ್ನಲ್ಲ, ಸೆಕ್ಷನ್ 118 ಆಫ್ BSA. Section 118 of BSA takes its course here. Legal principle. Soon has no fixed time. ಹೇಳಿದ್ನಲ್ವಾ ನಾನು, ಸೂನ್ ಅಂದ್ರೆ ಫಿಕ್ಸ್ಡ್ ಟೈಮ್ ಅಲ್ಲ. ನೋಡಿ, ಸೂನ್ ಅಂದ್ರೆ ಇಮಿಡಿಯೇಟ್ ಅಂತ ತಿಳ್ಕೋಬಾರ್ದು. ಇಮಿಡಿಯೇಟ್ ಇರ್ಬೋದು, ಇಮಿಡಿಯೇಟ್ ಅಂತ ತಿಳ್ಕೋಬಾರ್ದು. ಅಥವಾ ಟೂ ಲೇಟ್ ಅಥವಾ ಎನಿ ಟೈಮ್ ಅಂತನೂ ಅಲ್ಲ. ಬೋತ್ ಆರ್ ನಾಟ್ ಕರೆಕ್ಟ್. Soon is something between these two. But must show a link. What is important is there is a live link. ಆ ಹೆಣ್ಣು ಮಗಳಿಗೆ ಮಾನಸಿಕವಾದಂತಹ ಒತ್ತಡ ಯಾವ ರೀತಿ ಆಗಿರಬೇಕು ಅಂತಂದ್ರೆ ಅಲ್ಟಿಮೇಟ್ ಸ್ಟೆಪ್ ಆಕಿ ತಗೊಳ್ಳಿಕ್ಕೆ ಇವ್ರು ಕೊಟ್ಟಂತ ಕಿರಿಕಿರಿಯ ಕಾರಣ ಅನ್ನೋದು ಪ್ರೂವ್ ಆಗಬೇಕು. ದಟ್ ಶುಡ್ ಬಿ ಪ್ರೂವ್ಡ್. And the last case, Baijnath versus State of MP. Unnatural death within 7 years. Prosecution failed to prove dowry linked cruelty. ನೋಡಿ, ಇದು ಓಕೆ, 7 ವರ್ಷದ ಒಳಗಡೆ ಆಗಿದೆ ಸಾವು, ಕರೆಕ್ಟು. ಆದರೆ ಲಿಂಕ್ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಈ ಸೂನ್ ಬಿಫೋರ್ ಲಿಂಕ್ನ ಅವರು ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ. ದೇರ್ಫೋರ್ ದೇರ್ ವಾಸ್ ನೋ ಕನ್ವಿಕ್ಷನ್. ಕನ್ವಿಕ್ಷನ್ ಕೆನಾಟ್ ಸ್ಟ್ಯಾಂಡ್ ವಿದೌಟ್ ದ ಪ್ರೂಫ್ ಆಫ್ ಡೌರಿ ರಿಲೇಟೆಡ್ ಕ್ರುಯಲ್ಟಿ ಸೂನ್ ಬಿಫೋರ್ ದ ಡೆತ್. ದೇರ್ಫೋರ್ 7 ವರ್ಷ ಒಂದೇ ಕಂಡೀಷನ್ ಮೇಲೆ ನಾವು ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. 7 ವರ್ಷ ಒಂದೇ ಕಂಡೀಷನ್ ಮೇಲೆ ನಾವು ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ 113B ಈಸ್ ನಾಟ್ ಆಟೋಮೆಟಿಕ್. 113B ಅಂತಂದ್ರೆ ನಾವು ಇದನ್ನೇನು ತಗೋಬೇಕು, 118 ಆಫ್ BSA. ಇದು ಆಟೋಮೆಟಿಕ್ ಆಗಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳ್ತಾರೆ. ಪ್ರಾಸಿಕ್ಯೂಷನ್ ಮಸ್ಟ್ ಫಸ್ಟ್ ಪ್ರೂವ್ ಫೌಂಡೇಶನಲ್ ಫ್ಯಾಕ್ಟ್ಸ್ ಬಿಯಾಂಡ್ ರೀಸನೇಬಲ್ ಡೌಟ್. 7 ವರ್ಷ ಇದೆ ಅಂದ ತಕ್ಷಣ ನೀವು ಆಟೋಮೆಟಿಕ್ ಶಿಕ್ಷೆ ಕೊಡೋಕ್ಕಾಗಲ್ಲ. ಫಸ್ಟ್ ಏನಾಗಬೇಕು, ಸಾವಾಗಿದೆ, ಆ ಸಾವಿಗೂ ಹರಾಸ್ಮೆಂಟಿನ ಕಿರಿಕಿರಿಗೂ ಮಧ್ಯ ಸಂಬಂಧ ಇದೆಯಾ ಅಂದ್ರೆ ಹರಾಸ್ಮೆಂಟು ಕಿರಿಕಿರಿಯಿಂದ ಅಥವಾ ಕ್ರೌರ್ಯತೆ ಕಿರಿಕಿರಿಯ ಕಾರಣದಿಂದ ಆ ಹೆಣ್ಣು ಮಗಳು ಆ ಒಂದು ಕೊನೆಯ ಡಿಸಿಷನ್ ಅನ್ನು ತಗೊಂಡಿದ್ದಾಳೆ ಅಂತಕ್ಕಂಥ ಲಿಂಕ್ ಅನ್ನ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ ಕೂಡಲೇ ಏನಾಗುತ್ತೆ, ಡೀಮ್ಡ್ ಪ್ರಿಸುಂಪ್ಷನ್ ಬರುತ್ತೆ. ಆವಾಗ ಜಡ್ಜ್ ಇದಕ್ಕೆ ಡೌರಿ ಡೆತ್ ಅಂತ ಹೇಳ್ತಾರೆ. ಡೌರಿ ಡೆತ್ ಅಂತ ಹೇಳಿದ ಕೂಡಲೇ ಅಕ್ಯೂಸ್ಡ್ ಮುಂದೆ ಬರ್ತಾರೆ, ಇದು ಡೌರಿ ಡೆತ್ ಅಲ್ಲ ಅನ್ನೋದನ್ನ ಜಡ್ಜ್ ಮುಂದೆ ಮತ್ತೆ ಪ್ರೂವ್ ಮಾಡ್ತಾರೆ. ದಟ್ ಈಸ್ ಅಲ್ಟಿಮೇಟ್ಲಿ ದ ಪ್ರೊಸೀಜರ್ ಹೌ ಇಟ್ ಗೋಸ್. ದಿಸ್ ಇಸ್ summary.
Section 80 of the BNS deals with the offense of dowry death. ಇಲ್ಲಿ ಬಹಳಷ್ಟು ನೀವು ಅಂಡರ್ಲೈನ್ ಮಾಡ್ಬೇಕಂತ ವರ್ಡ್ dowry death. It provides that when woman dies due to births, bodily injury, or under circumstances other than normal death, ಆಮೇಲೆ within 7 years, and it is shown that soon before the death she was subjected to cruelty or harassment by her husband or relatives, then it is a dowry death. And the husband or relative is deemed by law to have caused her death. ನೋಡಿ, it is a fiction of law. It is a fiction of law. ಇಲ್ಲಿ ಆಕ್ಚುಲಿ ಈ ರೀತಿ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಇಲ್ಲ, ಬಟ್ ಅವರ್ ಲಾ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಫಿಕ್ಷನ್. ಡೀಮ್ಡ್ ಅಂತಕ್ಕಂಥ ವರ್ಡ್, ಡೀಮ್ಡ್, ಅವರನ್ನು ಭಾವಿಸಲಾಗುತ್ತದೆ. ಅವರೇ ಸಾವಿಗೆ ಕಾರಣ ಅಂತಲ್ಲ, ನಾವು ಅವರೇ ಸಾವಿಗೆ ಕಾರಣ ಎಂದು ನ್ಯಾಯಮೂರ್ತಿಗಳು ಭಾವಿಸುತ್ತಾರೆ. ಒಮ್ಮೆ ಅವರ ಭಾವನೆ ಬಂದ ಮೇಲೆ ಏನ್ ಮಾಡಬೇಕು? ಅಪೋಸಿಟ್ ಪಾರ್ಟಿ ನಿಮ್ಮ ಭಾವನೆ ತಪ್ಪು ಸ್ವಾಮಿ ಅಂತ ಪ್ರೂವ್ ಮಾಡಬೇಕು. ದ ಸೆಕ್ಷನ್ ಫರ್ದರ್ ಪ್ರಿಸ್ಕ್ರೈಬ್ಸ್ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್, ನೇಮ್ಲಿ minimum 7 years and maximum life imprisonment, reflecting the seriousness which the law treats dowry related deaths. However, we can add one more sentence. However, the accused can rebut. Accused can rebut their defense. ಅದಕ್ಕೂ ಪ್ರಯೋಜನ ಇದೆ. ಅವರು ಇಲ್ಲ, ಇದು ತಾವು ಆಗಿದೆ, ಕರೆಕ್ಟು, ತಾವು ವರದಕ್ಷಿಣೆ ಕಿರುಕುಳದಿಂದ ಆಗಿಲ್ಲ ಅನ್ನೋದನ್ನು ಏನ್ ಮಾಡ್ಬೋದು? ಪ್ರೂಫ್ ಮಾಡ್ಬೋದು. ರೈಟ್? ಸೊ ದಿಸ್ ಯು ಡೋಂಟ್ ಟೇಕ್. ಅಗೇನ್ ಐ ಹ್ಯಾವ್ ಆಲ್ರೆಡಿ ರಿಪೀಟೆಡ್. ದಿಸ್ ಈಸ್ ಕಮಿಂಗ್ ಅಗೇನ್. ಎಸ್, ದಿಸ್ ಯು ಟೇಕ್. ಕನ್ನಡದಲ್ಲಿ ಬರೆದಿದ್ದೀನಿ. ದಿಸ್ ಕ್ಯಾನ್ ಬಿ ಅಲ್ಟಿಮೇಟ್. ಭಾರತೀಯ ನ್ಯಾಯ ಸಂಹಿತೆ ಕಲಮು 80 ವರದಕ್ಷಿಣೆ ಸಾವು ಎಂಬ ಅಪರಾಧವನ್ನು ನಿಯಂತ್ರಿಸುತ್ತದೆ. ವಿವಾಹವಾದ ದಿನದಿಂದ 7 ವರ್ಷದೊಳಗೆ ಮಹಿಳೆ ಸುಟ್ಟ ಗಾಯಗಳಿಂದ, ದೈಹಿಕ ಗಾಯಗಳಿಂದ ಅಥವಾ ಸಾಮಾನ್ಯವಲ್ಲದ ಪರಿಸ್ಥಿತಿಗಳಲ್ಲಿ ಸಾವಿಗೀಡಾದರೆ ಮತ್ತು ಸಾವಿಗೆ ಸ್ವಲ್ಪ ಮುನ್ನ ಅವಳು ಗಂಡ ಅಥವಾ ಗಂಡನ ಸಂಬಂಧಿಕರ ವರದಕ್ಷಿಣೆ ಬೇಡಿಕೆಗೆ ಸಂಬಂಧಿಸಿದ ಕ್ರೌರ್ಯ ಅಥವಾ ಕಿರುಕುಳಕ್ಕೆ ಒಳಗಾಗಿದ್ದಾಳೆ ಎಂಬುದು ಸಾಬೀತಾದರೆ ಆ ಸಾವು ವರದಕ್ಷಿಣೆ ಸಾವು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಗಂಡ ಅಥವಾ ಸಂಬಂಧಿಕರು ಆ ಸಾವಿಗೆ ಕಾರಣ ಆಗಿದ್ದಾರೆ ಎಂದು ಊಹಿಸಲಾಗುತ್ತದೆ. ಸೊ ದಿಸ್ ಈಸ್ ದ ಪ್ರಿಸಂಪ್ಷನ್. ಈ ಕಲಮಿನಡಿ ವಿಶಿಷ್ಟ ಶಿಕ್ಷೆ ಕಠಿಣವಾಗಿದ್ದು ಕನಿಷ್ಠ 7 ವರ್ಷ ಮತ್ತು ಆರಂಭವಾಗಿ ಪ್ರಕರಣ ಜೀವಾವಧಿ ಶಿಕ್ಷೆಯವರೆಗೆ ಹೋಗುತ್ತದೆ. ಆದರೆ ಅಪರಾಧಿಗಳು ಈ ಸಾವು ವರದಕ್ಷಿಣೆ ಕಿರುಕುಳದಿಂದಲ್ಲ, ಎಂಬುದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಬಹುದು. That's all about section 80. With this, I will conclude this video, and as usual, I will put the notes on the Telegram channel. So let me conclude this video. So I will come with the remaining videos in the next session. Thank you.